ಪ್ರಿಯ ನನ್ನ ಮುದ್ದಿನ ಮಕ್ಕಳೇ, ಇಂದು ನಾವು 1ನೇ ತರಗತಿಯ ಗಣಿತ ವಿಷಯದ 11ನೇ ದಿನದ ಅಭ್ಯಾಸದ ಹಾಳೆಯನ್ನು ನೋಡೋಣ. ಇಲ್ಲಿ ಚಿತ್ರ ಎಣಿಸುತ್ತಾ ಒಂದನ್ನು ಹೇಳುತ್ತಾ ಬಣ್ಣ ತುಂಬು ಹಾಗೂ ಒಂದನ್ನು ಬರೆಯಲು ರೂಢಿ ಮಾಡು ಇದೆ. ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಎಣಿಸಿ ಒಂದನ್ನು ಬರೆಯಲು ನೀವು ರೂಢಿ ಮಾಡಿಕೊಳ್ಳಬೇಕು. ಇಲ್ಲಿ ಒಂದು ಹುಡುಗಿಯ ಚಿತ್ರವಿದೆ. ಅದು ಹುಡುಗಿಯ ಚಿತ್ರ. ಹುಡುಗಿ ಎಷ್ಟಿದೆ? ಒಂದಿದೆ, ಒಂದು ಅಂತ ಇದೆ. ಇಲ್ಲಿ ಯಾವ ಚಿತ್ರವಿದೆ? ಹುಡುಗನ ಚಿತ್ರವಿದೆ. ಹುಡುಗ ಕೂಡ ಒಬ್ಬನಿದ್ದಾನೆ. ಇದು ಕೂಡ ಒಂದು ಅಂತ ಅಂಕಿ ಬರೆದ್ವಿ. ಅದೇ ರೀತಿಯಲ್ಲಿ ನಾಯಿ ಚಿತ್ರವಿದೆ. ನಾಯಿ ಎಷ್ಟಿದಾವೆ? ಇಲ್ಲಿ ಒಂದು ನಾಯಿ ಇದೆ, ಅಂದಮೇಲೆ ಒಂದು. ಅದೇ ರೀತಿಯಾಗಿ ಇಲ್ಲಿ ಕೊಡ ಎಷ್ಟಿದ್ದಾವೆ? ಕೊಡನೂ ಕೂಡ ಒಂದಿದೆ, ಅದಕ್ಕೆ ಇಲ್ಲಿ ಒಂದು. ಈಗ ನಿಮ್ಗೆ ಒಂದು ಅನ್ನೋದು ಒಂದು ಕಲ್ಪನೆ ಆಯಿತು ಮಕ್ಕಳೇ. ಇದನ್ನು ಯಾವ ರೀತಿಯಾಗಿ ಬರೆಯಬೇಕು? ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಬಾಣದ ಗುರುತನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಬಾಣದ ಗುರುತನ್ನು ನೋಡಿ. ಇಲ್ಲಿ ಬಾಣದ ಗುರುತು ಯಾವ ರೀತಿ ಇದೆ? ಮೇಲಿನಿಂದ ಕೆಳಗೆ ಬಂದಿದೆ. ಅದಕ್ಕೆ ನೀವು ಒಂದನ್ನು ಯಾವ ರೀತಿಯಾಗಿ ಬರಿಬೇಕು? ಈ ರೀತಿ ನೋಡಿ ಮಕ್ಕಳೇ, ಈ ರೀತಿಯಾಗಿ ಬರಿಬೇಕು. ಮೇಲಿನಿಂದ ಕೆಳಗೆ ಈ ರೀತಿಯಾಗಿ ಒಂದನ್ನು ನೀವು ಬರೀಬೇಕು. ಮೇಲಿನಿಂದ ಕೆಳಗೆ ಈ ರೀತಿ ಒಂದನ್ನು ಬರಿಬೇಕು. ಅದೇ ರೀತಿಯಾಗಿ ಈಗ ಒಂದನ್ನು ಹೇಳುತ್ತಾ ಬಣ್ಣ ತುಂಬು. ಒಂದು ಅಂತ ಅನ್ನುತ್ತಾ ಒಂದು ಅನ್ನೋ ಅಂಕಿಯನ್ನು ಹೇಳುತ್ತಾ ನೀವು ಇದಕ್ಕೆ ಕ್ರೇಯಾನ್ಸ್ ಬಣ್ಣದಿಂದ ಬಣ್ಣ ತುಂಬಬೇಕು. ಈ ರೀತಿ ನೀವು ಬಣ್ಣವನ್ನು ತುಂಬಬೇಕು. ಎಲ್ಲರೂ ನೋಡಿ, ಈ ರೀತಿಯಾಗಿ ಇದು ಯಾವ ಅಂಕಿಯಾಗಿದೆ? ಒಂದು. ಈ ರೀತಿ ಒಂದು ಅನ್ನೋ ಅಂಕಿಗೆ ನೀವು ಈ ರೀತಿಯಾಗಿ ಬಣ್ಣವನ್ನು ತುಂಬಬೇಕು. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಒಂದನ್ನು ಹೇಳುತ್ತಾ ಕೆಳಗಿನ ಬಾಕ್ಸಲ್ಲಿ ಬರೆದು ರೂಢಿ ಮಾಡು. ಒಂದು ಅಂತ ಅಂಕಿಯನ್ನು ನೀವು ಹೇಳುತ್ತಾ ಇಲ್ಲಿ ಡಾಟ್ ಡಾಟ್ ಕೊಟ್ಟಿದ್ದಾರೆ. ಇದನ್ನು ನೀವು ಈ ರೀತಿಯಾಗಿ ತೀಡಬೇಕು. ಒಂದು 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 ಈ ರೀತಿಯಾಗಿ ನೀವು ಈಗ ಒಂದು ಅಂತ ಅನ್ನುತ್ತಾ ಓದುತ್ತಾ ನೀವು ಆ ಅಂಕಿಯನ್ನು ಬರೆಯಬೇಕು. ಒಂದು. ಈ ರೀತಿಯಾಗಿ ಕೂಡ ಬರೀಬೋದು. ಒಂದು 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 ಒಂದು. ಅದೇ ರೀತಿ ಇನ್ನೊಂದು ಸಾಲ ನೋಡ್ರಿ, ಮೇಲಿಂದ ಕೆಳಗೆ ಬರಬೇಕು. ಒಂದು 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 ಒಂದು. ಈ ರೀತಿಯಾಗಿ ಒಂದು ಎಂಬ ಅಂಕಿಯನ್ನು ಹೇಳುತ್ತಾ ಓದುತ್ತಾ ನೀವು ಬರೆಯಲು ರೂಢಿ ಮಾಡಬೇಕು. ಈ ಕೆಲವೊಂದು ಸಾಲುಗಳನ್ನು ನೀವೇ ಮನೆಯಲ್ಲಿ ಬರೆಯಿರಿ. ಅದೇ ರೀತಿಯಾಗಿ ಇನ್ನೊಂದು 11ನೇ ದಿನದ ಅಭ್ಯಾಸದ ಹಾಳೆಯ ಬಗ್ಗೆ ನೋಡೋಣ. ಈಗ ಒಂದು ಅಂತ ಗೊತ್ತಾಯಿತು. ಈಗ ನಿಮಗೆ 2ರ ಬಗ್ಗೆ ನೋಡೋಣ. ಈಗ 2 ಎಂಬ ಅಂಕಿಯನ್ನು ನೋಡೋಣ. ಇಲ್ಲೂ ಕೂಡ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ. ನೋಡಿ ಎಲ್ಲರೂ, ಇಲ್ಲಿ ಒಂದು ಆಕಳಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಆಕಳು ಎಂಬ ಪ್ರಾಣಿ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟಿದಾವೆ ಆಕಳು? ಒಂದು ಎರಡು. ಎಷ್ಟಿದಾವೆ? ಒಂದು ಎರಡು. ಇಲ್ಲಿ 2 ಆಯಿತು. 2 ಅಂತ ಅಂಕಿ ಆಯಿತು. ಇದು ನಾಯಿಯ ಚಿತ್ರ. ನಾಯಿ ಎಷ್ಟಿದಾವೆ? ಒಂದು ಎರಡು. ಇಲ್ಲಿ ಕೂಡ 2 ಅಂತ ಬರೆದಾಗಿದೆ. ಇನ್ನು ಇಲ್ಲಿ ಒಂದು ಹೂವಿನ ಚಿತ್ರವನ್ನು ಕೊಟ್ಟಿದ್ದಾರೆ. ಎಷ್ಟಿದಾವೆ ಇಲ್ಲಿ ಹೂವು? ಒಂದು ಎರಡು ಎರಡು. ಇಲ್ಲಿ ಒಂದು ಮರದ ಚಿತ್ರ ಕೊಟ್ಟಿದ್ದಾರೆ. ಎಷ್ಟು ಮರಗಳಿವೆ ಇಲ್ಲಿ? ಒಂದು ಎರಡು. 2 ಅಂತ ಅಂಕಿ ಬರೆದಿದೆ. ಅದೇ ರೀತಿಯಾಗಿ ಈ 2 ಯಾವ ರೀತಿ? ಈಗ ಅಂಕಿಗಳ 2ರ ಒಂದು ಅಂಕಿಗಳ ಒಂದು ಕಲ್ಪನೆ ಆಯಿತು. ಈ 2 ಯಾವ ರೀತಿಯಾಗಿ ಬರೆದು ನೋಡೋಣ. ಇಲ್ಲಿ ನೋಡ್ರಿ, ಇಲ್ಲಿ ಬಾಣದ ಒಂದು ಗುರುತನ್ನು ಸಹ ಕೊಟ್ಟಿದ್ದಾರೆ. ನೋಡಿ, ಇಲ್ಲೇ ನಾನು ಯಾವ ರೀತಿಯಾಗಿ ಬರಿತೀನಿ? ಹೀಗೆ ಮೇಲಿನಿಂದ ಈ ರೀತಿ ಕೆಳಗೆ ಬರಬೇಕು. ನೋಡಿ, ಇನ್ನೊಮ್ಮೆ ಹಿಂಗೆ ಮೇಲಿನಿಂದ ಕೆಳಗೆ. ಇದು 2. ಅದೇ ರೀತಿಯಾಗಿ ಈಗ 2ನ್ನು ಸಹ ನೀವು 2 ಅಂತ ಅಂಕಿಯನ್ನು ಹೇಳುತ್ತಾ ಈ ರೀತಿಯಾಗಿ ಬಣ್ಣವನ್ನು ಕ್ರೇಯಾನ್ಸಿಂದ ನೀವು ತುಂಬಬೇಕು. ಈ ರೀತಿ ತುಂಬಲು ಪ್ರಯತ್ನ ಮಾಡಬೇಕು. ಅದು ಕ್ರೇಯಾನ್ಸ್ ಬಣ್ಣದಿಂದನೇ ತುಂಬಬೇಕು. ಸರಿಯಾಗಿ ಬಣ್ಣವನ್ನು ಈ 2ರ ಅಂಕಿಗೆ ನೀವು ಈ ರೀತಿ ತುಂಬಬೇಕು. ಈಗ
ಬಣ್ಣವನ್ನು ತುಂಬಿದ್ರಿ. ಎರಡನ್ನು ಯಾವ ರೀತಿಯಾಗಿ ಬರೆಯೋದು ನಿಮಗೆ ಈಗ ಗೊತ್ತಾಯಿತು. ಅದನ್ನೇ ನೀವು ಈ ಒಂದು ಎರಡನ್ನು ಹೇಳುತ್ತಾ ಕೆಳಗಿನ ಬಾಕ್ಸಲ್ಲಿ ಬರೆದು ರೂಢಿ ಮಾಡಿ. ಈ ಎರಡನ್ನು ಒಂದು ಯಾವ ರೀತಿಯಾಗಿ ನೀವು ಬರೆದಿದ್ರಲ್ಲ ಆ ರೀತಿಯಾಗಿ ಎರಡನ್ನು ಸಹ ಕೂಡ ಈ ರೀತಿಯಾಗಿ ನೀವು ಎರಡನ್ನು ಸಹ 2 ಅಂಕೆಯನ್ನು ಬರೆಯಲು ಪ್ರಯತ್ನ ಮಾಡಬೇಕು. 2 2 2 2 2 2 2 ಈ ರೀತಿಯಾಗಿ ಅಂಕೆಯನ್ನು ಓದುತ್ತಾ ಸರಿಯಾಗಿ ದುಂಡಾಗಿ ಬರೆಯಬೇಕು. ಇಷ್ಟು 11ನೇ ದಿನದ ಒಂದು ಅಭ್ಯಾಸದ ಹಾಳೆಯಾಗಿದೆ. ಇದನ್ನು ನೀವು ಮನೆಯಲ್ಲಿ ಏನು ಮಾಡಬೇಕು, ನೋಟ್ ಪುಸ್ತಕದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.